ಬೇಡ ಮಮ್ಮ ಅದೇ ಬೇಡ ಅದನ್ನೇ ಎಷ್ಟು ಮಾಡ್ತಾರದ್ಮ. ಇದು ಬಂದು ಅಧಿರಾಜ್ ಅಂತ. ಕಾಯಿ ಏನಂದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಗಿಡ ಮಾತ್ರ ಇದು ಜಾಸ್ತಿ ಬೆಳೆಯಲ್ಲ, ಇಷ್ಟು ಮಾತ್ರನೇ ಬೆಳೆಯುತ್ತೆ. ಅಂದರೆ ವೈರಸ್ ಇಲ್ಲ, ಏನೂ ಇಲ್ಲ. ಇಲ್ಲಿ ನಂಗ್ಲಿಗೆ ಆ ಕಡೆ ನೋಡಿ ಬೆಳೆ ಇಷ್ಟು ಮಾತ್ರ ಆಗಿದೆ. ಇನ್ನು ಇವಾಗ ಮೂಟೆ ಗೊಬ್ಬರ ಬೇರೆ ಕೊಡ್ತಿದ್ದಾರೆ. ಕಾಯಿ ಏನಂದರೆ ತುಂಬ ಗಟ್ಟಿಯಾಗೈತೆ, ಗಿಡಗೂ ವೈರಸ್ಸು ಇಲ್ಲ, ಚೆನ್ನಾಗೈತೆ. ನೀವೇ ನೋಡ್ತಿದ್ದೀರಲ್ವ, ಜಾಸ್ತಿ ಉಣಿದ್ದಾರೆ. ಗಿಡ ಹೈಟ್ ಇಲ್ಲ, ಸ್ವಲ್ಪ ಮೀಡಿಯಮ್ ಅರ್ಧ ಬೆಳೆ, ಗ್ರೀನಿಶ್ ಆಗಿ ಚೆನ್ನಾಗೈತೆ. ಇಷ್ಟು ಮಾತ್ರ. ಮಳೆನೂ ಚೆನ್ನಾಗಿ ಬಿದ್ದೈತೆ. ನೀವು ನೋಡ್ತಿರೋದು ಅಧಿರಾಜ್ ಟೊಮೊಟೊ ಬೆಳೆ ಇಷ್ಟು ಮಾತ್ರ. ನೋಡಿ ವೈರಸ್ ಏನೂ ಇಲ್ಲ, ಎಷ್ಟು ಕ್ಲಿಯರ್ ಆಗೈತೆ ಅಂತ. ಬಟ್ ಆದರೆ ಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡೈತೆ. ಗಿಡಕ್ಕೆ ಸ್ವಲ್ಪ ಕಮ್ಮಿ. ಇದು ಟೋಟಲ್ ಇರೋದೆಲ್ಲ 3 ಎಕರೆ. ನಿಮಗೆ ಗೊತ್ತಿರೋದು ಯಾವುದಾದ್ರೂ ಚೆನ್ನಾಗಿ ಇಳುವರಿ ಬರೋದು ಒಳ್ಳೆ ಸಸಿ ಯಾವುದಾದಿದ್ದರೆ ಕಾಮೆಂಟಲ್ಲಿ ತಿಳಿಸ್ಕೊಡಿ. ನಾವು ರೈತರಿಗೆ ಸಜೆಷನ್ ಕೊಡ್ತೀವಿ, ಈ ಒಂದನ್ನು ನಾಟಿ ಮಾಡಿ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ನಾವು ಹೇಳ್ತೀವಿ. ನಿಮ್ಮ ಒಂದು ಹೆಲ್ಪು ನಾನು ಕೇಳ್ತಿರೋದು. ಈಗಿರೋ ವೈರಸ್ಸನ್ನು ಎಲ್ಲ ಬೀಟ್ ಹೊಡ್ಕೊಂಡು ಚೆನ್ನಾಗಿ ಇಳುವರಿ ಬರೋ ಸಸಿ ಹೆಸರು ನೀವು ತಿಳಿಸಿದ್ದೀರಂದರೆ ಅದು ನಮ್ಮ ಕಡೆ ಸಿಗುತ್ತೋ ಇಲ್ವೋ ತಿಳ್ಕೊಂಡು ಅಥವಾ ತರಿಸಿ ರೈತರು ನಾಟಿ ಮಾಡ್ತಾರೆ. ಒಬ್ಬರಿಂದ ಒಬ್ಬರಿಗೆ ಹೆಲ್ಪಿಂಗ್ ಆಗಲೇಬೇಕಲ್ವ. ತುಂಬ ಥ್ಯಾಂಕ್ಸ್. ನಾನೊಂದು ಮಾತಿಗೆ ಗೌರವ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಫೈನಲಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮಗೆ ಚೆನ್ನಾಗಿ ಅನಿಸಿರೋ ಸಸಿನಂತೂ ಕಾಮೆಂಟ್ ಮಾಡಿದ್ರೆ ಇರಬೇಡಿ, ತಿಳಿಸಿ ದಯವಿಟ್ಟು.